ರಾಜ್ಯದ ಗಡಿ ಜಿಲ್ಲೆ ಬೀದರ್ನಲ್ಲಿ ಸೂರ್ಯನ ಪ್ರತಾಪ ಹೆಚ್ಚಾಗಿದೆ. 41 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಟಿದೆ. ಆರೆಂಜ್ ಅಲರ್ಟ್ ಅಂತ ಘೋಷಣೆ ಮಾಡಲಾಗಿದೆ. ತಾಪಮಾನ ಹೆಚ್ಚಳದ ಹಿನ್ನೆಲೆಯಲ್ಲಿ ಎಚ್ಚರ ವಹಿಸಬೇಕು ಅಂತ ಮತ್ತೊಂದು ಕಡೆ ವೈದ್ಯರು ಸಲಹೆಯನ್ನ ಕೊಡ್ತಾ ಇದ್ದಾರೆ. ಬಿಸಿಲಿನಿಂದ ಮೆದುಳು ಹೃದಯಕ್ಕೆ ತೊಂದರೆ ಆಗ್ತಾ ಇದೆ, ಎಫೆಕ್ಟ್ ಆಗ್ತಾ ಇದೆ, ಆಗುವಂಥ ಎಲ್ಲ ಸಾಧ್ಯತೆಗಳಿದೆ. ಸೊ ಹಾಗಾಗಿ ಎಚ್ಚರ ವಹಿಸಿ ಅಂತ ವೈದ್ಯರು ಹೇಳ್ತಿದ್ದಾರೆ. ಪ್ರಾಣಕ್ಕೆ ಕುತ್ತು ಬರಬಹುದು ಅಂತ ವೈದ್ಯ ಭಗವಾನ್ ಅವರು ಹೇಳ್ತಾರೆ. ದಿನಕ್ಕೆ 4-5 ಲೀಟರ್ ನೀರು ಕುಡಿಬೇಕು, ತಂಪು ಪಾನೀಯ ಸೇವಿಸಬೇಕು ಅಂತಲೂ ಕೂಡ ಸಲಹೆ ನೀಡಿದ್ದಾರೆ. ಏನು ಬರ್ತಾ ಇದೆ ಇದರಲ್ಲಿ ನಾವು ಮಕ್ಕಳಲ್ಲಿ ನೋಡಬೇಕಂದ್ರೆ ನ್ಯೂ ಬಾರ್ನ್ಸ್ ಅಂತ ನವಜಾತ ಶಿಶುಗಳು ಅಂತ ಏನು ಹೇಳ್ತೀವಿ. ಇದರಲ್ಲಿ ಈ ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ಡಿಹೈಡ್ರೇಷನ್ ಫೀವರ್ ಅಂತ ಆಗುತ್ತೆ. ಸೊ ಈ ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ಬಾಡಿ ಸರ್ಫೇಸ್ ಏರಿಯಾ ತುಂಬ ಜಾಸ್ತಿ ಇರೋದ್ರಿಂದ ಅವರಲ್ಲಿ ನೀರಿನ ಪ್ರಮಾಣ ಕಡಿಮೆ ಇರುತ್ತೆ. ಮತ್ತು ಸರಿಯಾಗಿ ತಾಯಿ ಮಗುವಿಗೆ ಹಾಲು ಉಣಿಸ್ಲಿಲ್ಲ ಅಂದರೆ ಏನಾಗುತ್ತೆ, ಡಿಹೈಡ್ರೇಷನ್ ಆಗುತ್ತೆ. ಸೊ ಡಿಹೈಡ್ರೇಷನ್ ಆದಾಗ ಏನಾಗುತ್ತೆ, ಮಗು ಶರೀರ ತುಂಬ ಬಿಸಿ ಆಗೋದು, ಗರಂ ಆಗೋದು ಅಂತ ಅನ್ನಿಸ್ತದೆ. ಈಗ ಸಾಮಾನ್ಯವಾಗಿ ಒಂದು 15-20 ದಿವಸ ನೋಡ್ತಾ ಇದ್ವಿ, ಭಾಳಷ್ಟು ಮಕ್ಕಳಿಗೆ ನವಜಾತ ಶಿಶುಗಳು ಇರ್ಬೋದು ಅಥವಾ ಒಂದು 5 ತಿಂಗಳು 6 ತಿಂಗಳು ಒಳಗಿನ ಮಕ್ಕಳಿಗೆ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ತುಂಬ ಶರೀರ ಗರಂ ಆಗೋದು, ಸಡನ್ನಾಗಿ ಹುಟ್ಟಿದ ತಕ್ಷಣ ಜ್ವರ ಬಂದಂಗೆ ಆಗೋದು ಅಂತ ಎಲ್ಲ ಮಕ್ಕಳಿಗೆ ಕರ್ಕೊಂಡು ಬರ್ತಾ ಇದೆ. ಸೊ ಬಾಡಿ ಸರ್ಫೇಸ್ ಏರಿಯಾ ಜಾಸ್ತಿ ಇರೋದ್ರಿಂದ ಮತ್ತು ನೀರಿನ ಪ್ರಮಾಣ ಕಡಿಮೆ ಇರೋದ್ರಿಂದ ನೀರು ಜಾಸ್ತಿ ಲಾಸ್ ಆದಾಗ ಏನಾಗುತ್ತೆ, ಸರಿಯಾಗಿ ಹಾಲು ಉಣಿಸ್ಲಿಲ್ಲ ಅಂದರೆ ಏನಾಗುತ್ತೆ, ಡಿಹೈಡ್ರೇಷನ್ ಫೀವರ್ ಅಂತ ಬರುತ್ತೆ. ಎಲ್ಲ ಮಕ್ಕಳಿಗೆ ಹುಟ್ಟಿದ ತಕ್ಷಣ ಹುಟ್ಟಿದ ಅರ್ಧ ಗಂಟೆಯಲ್ಲಿ ಎಲ್ಲ ಮಕ್ಕಳಿಗೆ ಹಾಲು ಕುಡಿಸ್ತಾ ಇರಬೇಕು ಮತ್ತು ಪ್ರತಿ 2 ತಾಸಿಗೆ ಒಂದು ಸಲ ಕಂಟಿನ್ಯೂಸ್ ಆಗಿ ಹಾಲು ಕುಡಿಸ್ಬೇಕು. ಈಗ ನಾವು ಇಲ್ಲೊಂದು ಮಗು ನೋಡ್ತಾ ಇದ್ದೀವಿ, 3 ತಿಂಗಳದ ಮಗು ಇದೆ. ಇದು ಬೇಬಿ ಆಫ್ ಜೈಮಣಿ ಅಂತ. ಈ ಮಗುಗೆ 3-4 ದಿವಸ ಹಿಂದಗಡೆ ಕರ್ಕೊಂಡು ಬಂದಿದ್ರು. ಔಷಧಿ ಕೊಟ್ಟಾಗ ಜ್ವರ ಕಡಿಮೆ ಆಗ್ತಿತ್ತು. ರಾಜ್ಯದ ಗಡಿ ಜಿಲ್ಲೆ ಬೀದರ್ನಲ್ಲಿ ಸೂರ್ಯನ ಪ್ರತಾಪ ಹೆಚ್ಚಾಗಿದೆ. 41 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಟಿದೆ. ಆರೆಂಜ್ ಅಲರ್ಟ್ ಅಂತ ಘೋಷಣೆ ಮಾಡಲಾಗಿದೆ. ತಾಪಮಾನ ಹೆಚ್ಚಳದ ಹಿನ್ನೆಲೆಯಲ್ಲಿ ಎಚ್ಚರ ವಹಿಸಬೇಕು ಅಂತ ಮತ್ತೊಂದು ಕಡೆ ವೈದ್ಯರು ಸಲಹೆಯನ್ನ ಕೊಡ್ತಾ ಇದ್ದಾರೆ. ಬಿಸಿಲಿನಿಂದ ಮೆದುಳು ಹೃದಯಕ್ಕೆ ತೊಂದರೆ ಆಗ್ತಾ ಇದೆ, ಎಫೆಕ್ಟ್ ಆಗ್ತಾ ಇದೆ, ಆಗುವಂಥ ಎಲ್ಲ ಸಾಧ್ಯತೆಗಳಿದೆ. ಸೊ ಹಾಗಾಗಿ ಎಚ್ಚರ ವಹಿಸಿ ಅಂತ ವೈದ್ಯರು ಹೇಳ್ತಿದ್ದಾರೆ. ಪ್ರಾಣಕ್ಕೆ ಕುತ್ತು ಬರಬಹುದು ಅಂತ ವೈದ್ಯ ಭಗವಾನ್ ಅವರು ಹೇಳ್ತಾರೆ. ದಿನಕ್ಕೆ 4-5 ಲೀಟರ್ ನೀರು ಕುಡಿಬೇಕು, ತಂಪು ಪಾನೀಯ ಸೇವಿಸಬೇಕು ಅಂತಲೂ ಕೂಡ ಸಲಹೆ ನೀಡಿದ್ದಾರೆ. ಏನು ಬರ್ತಾ ಇದೆ ಇದರಲ್ಲಿ ನಾವು ಮಕ್ಕಳಲ್ಲಿ ನೋಡಬೇಕಂದ್ರೆ ನ್ಯೂ ಬಾರ್ನ್ಸ್ ಅಂತ ನವಜಾತ ಶಿಶುಗಳು ಅಂತ ಏನು ಹೇಳ್ತೀವಿ. ಇದರಲ್ಲಿ ಈ ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ಡಿಹೈಡ್ರೇಷನ್ ಫೀವರ್ ಅಂತ ಆಗುತ್ತೆ. ಸೊ ಈ ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ಬಾಡಿ ಸರ್ಫೇಸ್ ಏರಿಯಾ ತುಂಬ ಜಾಸ್ತಿ ಇರೋದ್ರಿಂದ ಅವರಲ್ಲಿ ನೀರಿನ ಪ್ರಮಾಣ ಕಡಿಮೆ ಇರುತ್ತೆ. ಮತ್ತು ಸರಿಯಾಗಿ ತಾಯಿ ಮಗುವಿಗೆ ಹಾಲು ಉಣಿಸ್ಲಿಲ್ಲ ಅಂದರೆ ಏನಾಗುತ್ತೆ, ಡಿಹೈಡ್ರೇಷನ್ ಆಗುತ್ತೆ. ಸೊ ಡಿಹೈಡ್ರೇಷನ್ ಆದಾಗ ಏನಾಗುತ್ತೆ, ಮಗು ಶರೀರ ತುಂಬ ಬಿಸಿ ಆಗೋದು, ಗರಂ ಆಗೋದು ಅಂತ ಅನ್ನಿಸ್ತದೆ. ಈಗ ಸಾಮಾನ್ಯವಾಗಿ ಒಂದು 15-20 ದಿವಸ ನೋಡ್ತಾ ಇದ್ವಿ, ಭಾಳಷ್ಟು ಮಕ್ಕಳಿಗೆ ನವಜಾತ ಶಿಶುಗಳು ಇರ್ಬೋದು ಅಥವಾ ಒಂದು 5 ತಿಂಗಳು 6 ತಿಂಗಳು ಒಳಗಿನ ಮಕ್ಕಳಿಗೆ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ತುಂಬ ಶರೀರ ಗರಂ ಆಗೋದು, ಸಡನ್ನಾಗಿ ಹುಟ್ಟಿದ ತಕ್ಷಣ ಜ್ವರ ಬಂದಂಗೆ ಆಗೋದು ಅಂತ ಎಲ್ಲ ಮಕ್ಕಳಿಗೆ ಕರ್ಕೊಂಡು ಬರ್ತಾ ಇದೆ. ಸೊ ಬಾಡಿ ಸರ್ಫೇಸ್ ಏರಿಯಾ ಜಾಸ್ತಿ ಇರೋದ್ರಿಂದ ಮತ್ತು ನೀರಿನ ಪ್ರಮಾಣ ಕಡಿಮೆ ಇರೋದ್ರಿಂದ ನೀರು ಜಾಸ್ತಿ ಲಾಸ್ ಆದಾಗ ಏನಾಗುತ್ತೆ, ಸರಿಯಾಗಿ ಹಾಲು ಉಣಿಸ್ಲಿಲ್ಲ ಅಂದರೆ ಏನಾಗುತ್ತೆ, ಡಿಹೈಡ್ರೇಷನ್ ಫೀವರ್ ಅಂತ ಬರುತ್ತೆ. ಎಲ್ಲ ಮಕ್ಕಳಿಗೆ ಹುಟ್ಟಿದ ತಕ್ಷಣ ಹುಟ್ಟಿದ ಅರ್ಧ ಗಂಟೆಯಲ್ಲಿ ಎಲ್ಲ ಮಕ್ಕಳಿಗೆ ಹಾಲು ಕುಡಿಸ್ತಾ ಇರಬೇಕು ಮತ್ತು ಪ್ರತಿ 2 ತಾಸಿಗೆ ಒಂದು ಸಲ ಕಂಟಿನ್ಯೂಸ್ ಆಗಿ ಹಾಲು ಕುಡಿಸ್ಬೇಕು. ಈಗ ನಾವು ಇಲ್ಲೊಂದು ಮಗು ನೋಡ್ತಾ ಇದ್ದೀವಿ, 3 ತಿಂಗಳದ ಮಗು ಇದೆ. ಇದು ಬೇಬಿ ಆಫ್ ಜೈಮಣಿ ಅಂತ. ಈ ಮಗುಗೆ 3-4 ದಿವಸ ಹಿಂದಗಡೆ ಕರ್ಕೊಂಡು ಬಂದಿದ್ರು. ಔಷಧಿ ಕೊಟ್ಟಾಗ ಜ್ವರ ಕಡಿಮೆ ಆಗ್ತಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.